ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ, ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆ ಮಾಡ್ತಾ, ಶಿವಯೋಗಿ ಸಿದ್ದರಾಮೇಶ್ವರರನ್ನು ಸ್ಮರಣೆ ಮಾಡ್ತಾ ಮತ್ತು ಎಲ್ಲ ಶರಣ ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಿದ್ದರಾಮೇಶ್ವರರು ಅನುಭವ ಮಂಟಪದಲ್ಲಿ ಬಸವಣ್ಣನವರ ಸಮಕಾಲೀನ ಶರಣರಾಗಿ ಸಾಧನೆಯನ್ನು ಗೈದಂತಹ ಮಹಾಪುರುಷರು. ಅವರು ಷಟ್ಗಣಾಧೀಶರಲ್ಲಿ ಅವರು ಕೂಡ ಒಬ್ಬರಾಗಿ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಹುಟ್ಟಿದ್ದು ಇಂದು ಮಹಾರಾಷ್ಟ್ರದಲ್ಲಿ ಇರುವಂತಹ ಒಂದು ಸೊಲ್ಲಾಪುರದಲ್ಲಿ, ಅದು ಒಂದು ಊರಿನಲ್ಲಿ ಅವರು ಜನ್ಮವನ್ನು ತಾಳ್ತಾರೆ. ತಂದೆ ಮುದ್ದೇಗೌಡ ಮತ್ತು ತಾಯಿ ಸುಗ್ಗವ್ವೆ. ಬಾಲ್ಯದಿಂದನೂ ಕೂಡ ಪರಮಾತ್ಮನ ಹಂಬಲದಿಂದ ತುಂಬಿದಂತಹ ಸಿದ್ದರಾಮ ಬಾಲ್ಯದಿಂದಲೂ ತಮ್ಮ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಪ್ರಕಟಿಸ್ತಾ ಅವರು ಬರ್ತಾ ಇರ್ತಾರೆ. ಗುರು ರೇವಣಸಿದ್ದರು ಸುಗ್ಗವ್ವೆ ಗರ್ಭವತಿ ಇದ್ದಾಗಲೇ ಸೊಲ್ಲಾಪುರಕ್ಕೆ ಬಂದಂಥವರು ಈ ಊರಿನಲ್ಲಿ ಒಂದು ಮಹಾ ಚಿತ್ಕಳೆಯ ಅವತೀರ್ಣ ಆಗ್ತಾ ಇದೆ ಎಂದು ತಿಳಿದುಕೊಂಡು ತಾವಾಗಿಯೇ ಹುಡುಕಿಕೊಂಡು ಬಂದು ಸುಗ್ಗವ್ವೆ ಮತ್ತು ಮುದ್ದೇಗೌಡರ ಮನೆ ಬಾಗಿಲಿಗೆ ಬಂದು ನಿಲ್ತಾ ಇದ್ದಾರೆ. ಮನೆಗೆ ಬಂದಂತಹ ತಪಸ್ವಿಗಳನ್ನು ಸ್ವಾಗತವನ್ನು ಮಾಡಲಿಕ್ಕೋಸ್ಕರ ತಾಯಿ ಸುಗ್ಗವ್ವೆ ಪಾದಕ್ಕೆ ನೀರನ್ನು ಹಾಕಲಿಕ್ಕೆ ಅಂತ ಹೊರಗೆ ಬಂದಾಗ ಅವರೇ ಸ್ವತಃ ರೇವಣಸಿದ್ದರೆ ಆಕೆಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ದಾರೆ, ತಾಯಿ ನಿನ್ನ ಗರ್ಭದಲ್ಲಿ ಒಂದು ದೈವಿ ಚಿತ್ಕಳೆ ಅವತೀರ್ಣವಾಗ್ತಾ ಇದೆ, ಲೋಕದ ಉದ್ಧಾರಕ್ಕಾಗಿ ಬರ್ತಾನೆ ಒಬ್ಬ ಮಗು ಅಂತ ಹೇಳ್ತಾರೆ. ಇಂತಹ ದೈವಿ ಚೈತನ್ಯವನ್ನು ಬಂದಂತಹ ಸಿದ್ದರಾಮ ಬಾಲ್ಯದಲ್ಲಿಯೇ ಪರಮಾತ್ಮನನ್ನು ಕುರಿತು ಹಂಬಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಮೂಡಿಯಾಗಿ ಇರ್ತಾರೆ. ಎಲ್ಲ ತಿಳ್ಕೊಳ್ತಾರೆ, ಈತ ಸಿದ್ದರಾಮನಲ್ಲ ಮದ್ದುರಾಮ ಅಂತ ತಿಳ್ಕೊಳ್ತಾರೆ. ಸಾಮಾನ್ಯ ಜನಕ್ಕೆ ಜ್ಞಾನಿಗಳ ಒಂದು ಮನಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಹೀಗಿರುವಾಗ ಒಂದು ದಿನ ತಮ್ಮ ಒಂದು ಹೊಲದಲ್ಲಿ ದನಗಳನ್ನು ಮೇಯಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಜ್ಞಾನಿಯಾಗಿರ್ತಕ್ಕಂತಹ ಜಂಗಮ ಅಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಮೊಸರಂಬಲಿಯನ್ನು ಕೇಳ್ತಾ ಇದ್ದಾರೆ. ಮೊಸರಂಬಲಿಯನ್ನು ತರಲಿಕ್ಕೆ ಅಂತ ಸಿದ್ದರಾಮ ಮನೆಗೆ ಹೋಗಿ ತಯಾರು ಮಾಡಿಸ್ಕೊಂಡು ಬರೋ ಅಷ್ಟರೊಳಗೆ ಅಲ್ಲಿ ಜಂಗಮ ಮೂರ್ತಿ ಮಾಯವಾಗಿರ್ತಾರೆ. ಆತನ ಹೆಸರು ಶ್ರೀಗಿರಿ ಮಲ್ಲಯ್ಯ. ಹಾಗೆ ಸಿದ್ದರಾಮೇಶ್ವರರು ಹುಡುಕಿಕೊಂಡು ಶ್ರೀಗಿರಿ ಮಲ್ಲಯ್ಯನನ್ನು ಶ್ರೀಶೈಲಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಜೀವಂತ ಜಂಗಮನನ್ನು ಕಾಣದೆ ಕೇವಲ ಸ್ಥಾವರ ಲಿಂಗವನ್ನು ಕಂಡಾಗ ನಿರಾಶ್ರಿತರಾಗ್ತಾರೆ. ಆದರೆ ಛಲ ತೊಟ್ಟಂತಹ ಸಿದ್ದರಾಮೇಶ್ವರರು ಜಂಗಮ ಮೂರ್ತಿಯ